ಕಮಲಕ್ಕ ಏನಣ್ಣ ತಲೆ ಮೇಲೆ ಟೋಪಿ, ಆಮೇಲೆ ಬಿಳಿ ಏನು ಜುಬ್ಬ, ಹಂಗೆ ಒಂದ್ ಪೈಜಾಮ. ನಾಳೆ ಯುಗಾದಿ ಒಬ್ಬಿಟ್ಟು ಊಟ ಮಾಡ್ಕೊಬಿಟ್ಟು ಸಂದಾಕಿ ನಾಳೆ ಇಫ್ತಿಯಾರ್ ಕೂಟ, ಆ ಊಟ ಮಾಡಕ್ಕೂ ತಯಾರಾಗ್ಬಿಟ್ಟ ಅವ್ನ್ ಚಂದ್ರಣ್ಣ. ನೋಡ ಅಣ್ಣ ಎಷ್ಟೊಬ್ಬಟ್ಟು ತಿಂದೆ ಇವತ್ತು. ಅವ್ವ ಒಬ್ಬಿಟ್ಟು ತಿಂದಿ ಕಂಡ್ಬಿಡು ಜಯಣ್ಣ. ನಾನು ಟೋಪಿಯ ಜುಬ್ಬುವ ಪೈಜಾಮುವ ಹಾಕೊಂಡಿರೋದ್ ನೋಡ್ಬಿಟ್ಟು ಇಫ್ತಿಯಾರ್ ಕೂಟ ಅಂತ ಹೇಳ್ತಾವನೆ. ಅಲ್ಲಕ್ಕಪ್ಪ, ಇಫ್ತಿಯಾರ್ ಕೂಟ ಆಗೋಯ್ತು. ನಾಳೆ ರಂಜಾನು ಅಲ್ವಪ್ಪ. ನಮ್ಮ ಆಚೆ ಬೀದಿ ಮುಸ್ತಫಣ್ಣ ಇರ್ಲಿಲ್ವಾ, ಅವರು ಮನೆಗೆ ಬನ್ನಿ, ನೀವು ಜಯಣ್ಣೊಂದಕ್ಕೆ ಮತ್ತೆ ಕಮಲಾಕಂದಕ್ಕೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದ. ನೀನೇನೋ ಸಿಕ್ನಿಲ್ವಂತಲ್ಲಪ್ಪ ಮುಸ್ತಫಣ್ಣಂಗೆ. ಯುಗಾದಿದು ಮಾವಿನ ಸೊಪ್ಪು ತಗೋಯ್ತೀನಿ ಅಂತ ತೋಟದ ತಾವು ಬಂದಿದ್ದ. ಬಂದಾಗ ನಾ ಎಲ್ಲ ಒಳಗಿದ್ದೆ, ನಮ್ಮ ಐಕಂಗೆ ಹೋಗವನಂತೆ. ಸೈಕಲ್ ಮ್ಯಾಗ್ ಬಂದಿದ್ನಲ್ಲ, ಒಸಿ ಅರ್ಜೆಂಟ್ನಾಗ ಅದೀನಿ, ಜಯಣ್ಣವ್ರಿಗೂ ಹೇಳ್ಬಿಡಿ, ಚಂದ್ರಣ್ಣ ಸಿಕ್ಕಿದ್ರು ಕಮಲಕ್ಕ ನಟ್ಟಿ ತಾವಕ್ಕೂ ಹೋಯ್ತೀನಿ ಅಂತ ಹೇಳೋನಂತೆ. ನನಗೆ ಸಿಕ್ಕದಾಗ ಮುಸ್ತಫಣ್ಣ ಇನ್ನೊಂದ್ ಮಾತಾ ಹೇಳ್ದ. ಏನ? ಚಂದ್ರಣ್ಣ ನಿಮ್ದಕ್ಕೆ ಬಿರಿಯಾನಿ ತಿಂತೀರಿ, ನಮ್ದು ಜಯಣ್ಣಂದಕ್ಕೆ ಮತ್ತೆ ಕಮಲಾಕಂದಕ್ಕೆ ತಿನ್ನಲ್ಲ. ಇದು ಈ ಸ್ವೀಟು ಏನಪ್ಪಾ ಅದು ಏನೋ ಮಾಡ್ತಾರೆ, ಏನೇನೋ ಹಾಕಿ ಮಾಡ್ತಾರ ಕವ. ನಾನು ಕಳತ್ಕಿತ ಹೋಗಿರ್ನಿಲ್ವಾ, ಅದು ಜಯಣ್ಣಂಗೆ ತುಂಬಾ ಇಷ್ಟ, ಅದು ಹೆಚ್ಚಾಗಿ ಮಾಡಿಸ್ಬಿಟ್ಟಿದೀವಿ, ಜಯಣ್ಣಂದಕ್ಕೆ ಮಿಸ್ ಮಾಡದೆ ಕರ್ಕೊಂಡ್ ಬನ್ನಿ ಅಂತ ಹೇಳ್ಬಿಟ್ಟ ಅವನೇ ಮುಸ್ತಫಣ್ಣ. ಅದಕ್ಕೆ ತಿನ್ನೋದೇ ಇಲ್ಲ. ಅಲ್ಲ, ಅವನು ಬೇರೆ ವಿಶೇಷವಾಗಿ ಊಟ ಮಾಡ್ತಾನಲ್ಲ. ನಂಗಿಂತ ಜಾಸ್ತಿ ಪಾಯಸ ತಿಂದವನ್ ಓದ್ಕಿತ ಅವನೇ. ನಾನೇ ಲೆಕ್ಕ ಮಡಗಿದ್ದೀನಿ. ಬಿಡು, ನಾನು ಬಿರಿಯಾನಿ ಕಾಣ್ದಂಗೆ 3 ಲೋಟ ಕುಡ್ದವನೆ. ನಿನ್ ಕಂಡಂಗೆ ಸಡ್ಲಾಗಿರೋದೇ ಹಾಕೊಂಡಿರೋದವ ಜುಬ್ಬ. ಉಣ್ಣುಣ್ತಾ ಏನೋ ನಾಡಿ ಹೊಸ ಸಳ್ಳ ಮಾಡ್ಕೊಳಕಾದ. ನೀ ಒಳ್ಳೆ ಚೆನ್ನಾಗಿ ಹೇಳ್ದ ಕಂಡ್ಬಿಡು. ಹಂಗಲ್ಲ ಕಣೇಣೋ, ಮುಂಚೆ ಚೀಲ್ದಾಗೆ ಅಳ್ಳಾಡ್ಸ್ ತುಂಬು ಅಂತನ್ನೋರಲ್ಲ, ಗೊತ್ತಿಲ್ವಾ ನಿಂಗೆ? ಭತ್ವ ರಾಗಿ ಅಳದ್ಬಿಟ್ಟು ಚೀಲಕ್ ತುಂಬುವಾಗ 2 ಸೇರ್ ಇಡಿಲಿ ಹೆಚ್ಚಿಗೆ ಅಂತ ಅಳ್ಳಾಡಿಸ್ ತುಂಬ್ಲಾ. ಎಡ್ದಿಕ್ಕೂ ಕುಟ್ಮಿಯ ಹಿಡ್ಕೊಂಡು ಅಳ್ಳಾಡಿಸ್ತೀನಿಲ್ವಾ, 4 ಸೇರ್ ಹಿಡಿಯೋದು. ಹಂಗೆ ನೀನು ಎಲ್ಲ ಹಂಗೆ ಮಾಡ್ತೀಯನೋ ಅಂತ ಅನ್ಕಂಡೆ. ನೀನ್ ಬಿಡಪ್ಪ, ನಾನು ಸಿಕ್ಕಿದಾಗ ಬಿಡ್ಬಾರ್ದಲ್ಲ. ಏನ್ ಒಳ್ಳೆ ಊಟ ಸಿಕ್ಕಿದಾಗ ಬಿಡಪ್ಪ, ದಿನ ಸಿಗ್ತದೆ. ಅಲ್ಲಕ್ಕಪ್ಪ ಜಯಣ್ಣ, ನಮಗೆ ದಿನ ಸಿಗದೆ ಇದ್ರು ವರ್ಷಕ್ಕೊಂದ್ ದಿನ ಸಿಗೋದಿಲ್ವಾ? ಅಷ್ಟು ಚೆನ್ನಾಗಿ ತಿನ್ನಮ್ಮ ಬಿಡು. ತಿನ್ನಣ. ಉಗಾದಿ ಹೆಂಗ್ ಮಾಡ್ದೆ 17? ಉಗಾದಿ ಹೆಂಗ್ ಮಾಡ್ದೆ ಅಂತಂದ್ರೆ ನೀನೇ ಹೇಳ್ದೆ ಅಲ್ಲಪ್ಪ, ನಮ್ ತೋಟದಾಗೆ ಮಾವಿನ ಸೊಪ್ಪು ಮತ್ತೆ ಯಾವ್ದು ಬೇವಿನ ಸೊಪ್ಪು ಎಲ್ಲ ತಗೊಂಡೋಗಿ ತೋರಣ ಕಟ್ಟಿ ಎಲ್ಲ ಮನೆಗೆ ಎಲ್ಲ ಒಂಚೂರು ಅಲಂಕಾರ ಮಾಡಿದ್ಮೇಲೆ ಮನೆಯವಳು ಒಬ್ಬಿಟ್ಟು ತಟ್ಟ ಕುಂತಿದ್ಲು. ಬೇವು ಬೆಲ್ಲ ತಿಂದ ಅದ್ಯೋಳಣ ಪೂಜೆ ಆದ ತಕ್ಷಣವೇ ಬೇವು ಬೆಲ್ಲ ತಿಂದಿ ನಾನು ಐಕುಳಿಗೂ ಕೊಟ್ಟಿ, ಆಮೇಲಿಂದ ಒಳ್ಳೆ ಅಡಿಗೆ ಮಾಡಿದ್ದ ಉಣ್ಕಂಡಿ. ಬೇವು ಬೆಲ್ಲ ಜೊತೆಗೆ ಹೊಸಿ ತುಪ್ಪ ಎಲ್ಲ ಹಾಕಿರ್ನಿಲ್ವಾ? ತುಪ್ಪ ಇರ್ಲಿಲ್ಲ, ತುಪ್ಪ ಒಬ್ಬಿಟ್ಕೆ ಕಯ. ನೀವ್ ಒಳ್ಳೆ ಚೆನ್ನಾಗಿ ಹೇಳಿದೆ, ಮಿಕ್ಸ್ ಮಾಡ್ಕೊಂಡು ಅದು ಹೊಡೆದ್ ಬಿಡು ಅಂತ. ಹಂಗಲ್ಲ, ಜೊತೆಗೆ ಸೇರಿಸ್ಕೊಂಡ್ ತಿಂದ್ರೆ ಚಂದಾಗಿದ್ದದ. ಬೇವಿಂದು ಚಿಗುರೆಲೆ, ಆಮ್ಯಾಕ ಹೂವ, ಮಾವು ಈಗ ಸಿಗುದಿಲ್ಲ ಬಿಡು, ಚಿಗುರು ಪಗರು. ಅಂದ್ರೆ ಬೇವು ಬೆಲ್ಲ ಸ್ವಲ್ಪ ತುಪ್ಪ ಸೇರಿಸ್ಕೊಬಿಟ್ರೆ ಬಹು ಚೆನ್ನಾಗಿರುತ್ತೆ. ಅದೇನೋ ಡಬ್ಬಿಲ್ ತಂದಿದೆ ಅದೆಯಾ? ಅದು ಬೇವು ಬೆಲ್ಲ ಅಲ್ಲ ಕಣ, ಒಬ್ಬಿಟ್ಟಿರ್ಬೇಕು. ಇಲ್ಲ ಇಲ್ಲ, ಬೇವು ಬೆಲ್ವೆಯ ಸಣ್ಣ ಡಬ್ಬಿಲ್ ತಂದಾನೆ ಕಣ, ಜೋಬ್ಗೆ ಹಾಕೊಂಡು. ಬೇವು ಬೆಲ್ವೆ ಕೊಡ್ಬೇಕು, ಯಾಕೆಂದ್ರೆ ಎಲ್ಲಾರ ಮಲ್ಲೂ ಒಬ್ಬಿಟ್ಟಲ್ವ ನಾವು ಇವತ್ತು. ಆ ಕಳ್ಳೆಬೇಳೆ ಎಷ್ಟ್ ತಿಂದೆ, ಆಮೇಲೆ ರಾತ್ರಿಗೆ ಸಮಸ್ಯೆ ಆಗ್ಬಿಡ್ತದೆ. ಅದಕ್ಕ ಹೊಸಿ ಬೇವು ಬೆಲ್ಲನೇ ತಿನ್ಕೊಳ್ಳಿ ಅಂತ ತಗೊಬಂದಿದ್ದೀನಿ. ಬಹಳ ಒಳ್ಳೆ ಕೆಲಸ ಮಾಡಿದೆ ಬಿಡು. ಇಲ್ವಾ? ಇನ್ನೇನು ಮಾಡಿರ್ಲಿಲ್ವಪ್ಪ ಮನ್ಲಿ? ನೋಡ ತಮಾಷೆ ಮಾಡ್ತಾನೆ. ಬಾ ಮನ್ಯಾಗ ಅದೇ ಒಬ್ಬುಟ್ಟದೆ, ಮತ್ತೆ ಏನ ತುಪ್ಪ ಅದೇ, ಒಳ್ಳೆ ಕಾಯಿಸಿರೋ ನಾಟಿ ಹಸಿನ ಹಾಲದೆ, ಎಷ್ಟ್ ತಿಂದಿ ಎಷ್ಟ್ ಕುಡ್ದಿ ಬಾ. ಆಯ್ತು ಬಿಡಪ್ಪ, ನೀನ್ ಇಷ್ಟೊಂದ್ ಪ್ರೀತಿ ಅಂದ ಕರೆದ್ಮೇಲೆ ನಮ್ ಬರ್ದೇ ಇರಕ್ಕಾದ್ದ ಇಲ್ವಾ? ಹತ್ತಿಮಿ ಬಿಡು. ಈಗ ನಾನು ಈ ರಾತ್ರಿ ಎಲ್ಲ ಹಸ್ಕೊಂಡೆ ಇರ್ತೀನಿ ನಾನು. ಅಲ್ಲ ಕಣ್ಣಣ್ಣ, ನೀನ್ ಹಸ್ಕೊಂಡಿದ್ರೆ ಮತ್ತೆ ಊಟ ಮಾಡೋದು ಯಾವಾಗ? ನಾಳೆಗೆ ಮಧ್ಯಾಹ್ನ ಹೊಟ್ಟೆ ಬಿರಿಯಂಗ್ ತಿಂದಿಲ್ವಾ? ಈಗ ಒಂದ್ಕಿತ ಹಸ್ಬಿಡ. ನಮ್ಮನೇಲಿ ಮಾವಿನಕಾಯಿ ಚಿತ್ರಾನ್ನ ಒಬ್ಬಿಟ್ಟು ತಿನ್ನಲ್ವಾ ನೀನು? ಬೇಡ ಬೇಡ, ತಿಂತಾನೆ, ಏನ್ ಯೋಚನೆ ಮಾಡ್ಬೇಡ. ನೋಡಿ ಎಲ್ಲ ಮಾತು ಮುಗಿಯೋದ್ಕೆ ತಕಬಾವ ಅದೇನೋ ಮಾವಿನಕಾಯಿ ಚಿತ್ರಾನ್ನ ಅಂದಲ್ಲ,
ಒರಳಾಗ ರುಬ್ಬಿರೋದ್ ಕಣ್ಣು ಜಯಣ್ಣ ಸಂದಾಗಿರ್ತೈತೆ. ಇರ್ಲಿ ಸಂದಾಗಿರ್ತದೆ ಅನ್ಬಿಟ್ಟು ಆಸೆ ಹುಟ್ಟಿಸ್ಬೇಡ. ನೀನೇನು ಈ ಚಂದ್ರನ ತಿನ್ನಲ್ಲ ಅಂತ ಅನ್ಬಿಟ್ಟು ಹೇಳ್ಬಿಟ್ಟೆ ನೀನ್ ತಿಂದೇ ಇರೋದಿಲ್ಲ. ಮಾಡಿರೋದಿಲ್ಲ ತಕಮ್ಮ ಸೂರ್ಯವ ಅಂತ ಹೇಳ್ತಿದ್ದ ಕಣ. ಬಹಳ ಸಂತೋಷವೇ, ನೀ ತಿಂದು ಚೆನ್ನಾಗಿರು. ಪಕ್ಕದಾಗ ನೀನು ಕುಂತಿರ್ತೀಯ ಬಿಡು, ಏನ್ ಯೋಚನೆ ಮಾಡ್ಬೇಡ. ಉಣ್ಣಗಂಡ್ ಕುಂತಿರ್ತೀನಿ ಬಿಡಪ್ಪ. ಅದಕ್ಕೆ ಬರೀ ವಾಸನೆ ತಗೋತಾನೆ. ಇಲ್ಲ, ನಮ್ ಚಂದ್ರನ ಬುಟ್ಟನ ಈಗ ಉಗಾದಿ ಅಂದ್ರೆ ನಂಗೆ ಏನ ಗೆಪ್ತಿ ಬರ್ತದೆ ಗೊತ್ತಾ? ಈಗ ಯಾರೋ ಪುಣಾತುಮ್ರು ಹೇಳೋರಲ್ಲಪ್ಪ, ಈಗ ಮರಗಳಿಗೆ ಎಲ್ಲಕ್ಕೂ ಉಗಾದಿ ಅಂದ್ರೆ ಒಂದು ಹೊಸ ಜನ್ಮ ಬಂದಂಗೆ ಬರ್ತದಂತೆ. ಹಳೆ ಎಲೆ ಎಲ್ಲ ಉದುರಿಸ್ಕೊತದಂತೆ, ಹೊಸ ಚಿಗುರು ಬರ್ತದಂತೆ, ಇಡೀ ಮರಕ ಯೌವನ ಬಂದ್ಬಿಡ್ತದಂತೆ. ನೋಡಪ್ಪ, ಹಂಗ ಮನ್ಸಂಗು ಬಂದಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು. ಒಂದ್ ಕಿತ ಯೋಚನೆ ಮಾಡೋಂಗ ಆಯ್ತದೆ ಇಲ್ವಾ? ನೋಡಪ್ಪ, ಯೌವನ ಕಳೆದೋಗೋದು ಮನ್ಸನ್ಗೆ. ಮರ ಗಿಡಗಳಿಗೆ ಮತ್ ಬತ್ತಿರ್ತದೆ. ಅದ್ ಹೆಂಗ ಅಂತಂದ್ರೆ ಮನ್ಸನು ಯೌವನ ತರ ಬದುಕ್ಬೋದು ಕಾಯ. ಮನಸ್ಸನ್ನ ಚೆನ್ನಾಗಿ ಇಟ್ಕೊಂಡಿರ್ಬೇಕು ಅಲ್ವವ್ವ. ಯಾರಿಗೂ ಕೆಡಕ್ನ ಬಯಸಬಾರ್ದು. ಹಬ್ಬ ಹರಿದಿನ ಅಂತಂದಾಗ ನೆಂಟರನ್ನ ಕರಿಯಬೇಕು, ಬಂಧು ಬಳಗನೆಲ್ಲ ಸೇರಿಸ್ಬೇಕು. ಚೆನ್ನಾಗ್ ಖುಷಿ ಇಂದಿದ್ರೆ ಅದು ಯೌವನ ಅಲ್ವಪ್ಪ, ಅದು ಅರಿಯ ಅಲ್ವಾ? ಹಂಗಂದಿ ಮತ್ತೆ ಇನ್ನೇನ ಅಲ್ಲ. ಯೌವನ ಅಂದ್ರೆ ಏನವ ಅಂತ ಯಾವಾಗ್ಲೂ ಸಾಮಾನ್ಯವಾಗಿ ದಷ್ಟಪುಷ್ಟವಾಗಿ ಸತ್ಯುತವಾಗಿ ಇರೋವಂತ ಒಂದ್ ಸಂದರ್ಭ. ಈಗ ಎಲ್ರು ಹೇಳೋದಿಲ್ವೇನಪ್ಪ, ಮನಸ್ಸಿನ ಜೀವನದಲ್ಲಿ ಯಾವುದು ಚಂದಾಗಿರ್ತೈತೆ ಅಂದ್ರೆ ಎಲ್ರು ಮಕ್ಕಳು ಅಂತಾರೆ. ಯಾಕೆ ಅಂದ್ರೆ ಜವಾಬ್ದಾರಿ ಇರಲ್ಲ, ಯಾವುದೇ ತರ ಕೆಟ್ಟ ಯೋಚನೆ ಇರೋದಿಲ್ಲ, ಎಷ್ಟ್ ಪ್ರೀತಿಯಿಂದ ಎಲ್ಲ ಕೈ ಹಿಡ್ಕೊಂಡು ಆಟ ಆಡ್ತಿರ್ತಾವ ನೋಡು. ಆದ್ರೆ ದೊಡ್ಡವ್ರ ಹಂಗಿರ್ತಾರ? ಏನು ಸರಿಯಾಗಿ ಹೇಳ್ದೆ ಇಲ್ವಾ? ಇಲ್ಲ ಅಂದ್ರೂ ಮಿಲಾಯಿಸ್ಲಿಲ್ಲ ಅಂದ್ರೂ ಮನಸ್ನಾಗ ಆ ಭಾವನೆ ಇರ್ತದೆ. ಏನಪ್ಪ, ಏನೋ ಒಂದ್ ತಲೆ ಒಳಗಡೆ ಇರ್ತೈತೆ, ಅವನ್ಗೆ ಯಾಕೆ ನಾನು ಹಿಂಗ್ ಮಾಡ್ಬೇಕು ಅಥವಾ ಅವನ್ಗೆ ಯಾಕೆ ನಾವು ಒಳ್ಳೆ ಮಾತಾಡ್ಬೇಕು, ಈ ತರದ್ದು ಇರ್ತದೆ ಇಲ್ವಾ? ಅಂದ್ರ ಈಗ ಯಾಕೆ ನಾವು ಯುಗಾದಿನಲ್ಲಿ ಬೇವು ಬೆಲ್ಲ ಎರಡು ತಿಂತೀವಿ ಅಂದ್ರೆ ಕೆಟ್ಟದು ಒಳ್ಳೇದು ಎರಡು ನಮ್ಮೊಳಗೆ ಇರ್ತದೆ, ಹೊರಗಡೆ ಪ್ರಪಂಚದಾಗಿಲ್ಲ. ಕಷ್ಟ ಸುಖ ನಾವ್ ಅಂದ್ಕೊಂಡಂಗ ಇರ್ತದೆ ಅಲ್ವಪ್ಪ, ಇಲ್ವೇನಣ್ಣ? ಈಗ ನಾವ್ ಹೋಗೋ ದಾರಿ ನನಗ್ ಕಷ್ಟ ಅನಿಸ್ಬೋದು, ಅದೇ ನಿನಗ್ ಸುಲಭ ಅನಿಸ್ಬೋದು. ಅಂದ್ರ ದಾರಿ ಸಮಸ್ಯೆ ಅಲ್ಲ, ನನ್ ಸಮಸ್ಯೆ. ಅದಕ್ಕ ಎಲ್ರೂ ಕೂಡ ಕಷ್ಟ ಸುಖನ ಸಮನಾಗಿ ತಕೊಳ್ಳಿ ಅನ್ನೋದು ಈ ಹಬ್ಬದ ವಿಶೇಷ. ಅಲ್ಲ ಕಣ್ಜಯ್ಯಣ್ಣ, ಇಷ್ಟೆಲ್ಲ ಮಾತಾಡ್ತಾ ಇದ್ದೆ ನೀನು, ಈ ಬೆಳಿಗ್ಗೆ ಯಾಕ ಇದು ಹಳ್ಳಿ ಕಟ್ಟೆ ದಿಕ್ಕೆ ಬರ್ಲಿಲ್ಲ ನೀನು? ಯಾಕ ನಮ್ ಜೋಯಿಸ್ರಪ್ಪ ಬಂದಿರ್ನಿಲ್ವಾ? ಅದ್ ಸಂಚಿಕಲ್ವೇನಣ್ಣ? ಅಲ್ಲ ಬಂದಿದ್ರು ಪಂಚಾಂಗ ಶ್ರವಣ ತಾನೆ, ಸಂಜೆ ಮುಂದೆ ಅಲ್ವೇ ಮಾಡೋದು? ಅಲ್ಲ ಕಯ್ಯ, ಜೋಯಿಸ್ರಪ್ಪ ಬಂದು ಎಷ್ಟ್ ಜನ ಸೇರ್ದರಿ, ಎಷ್ಟೊತ್ತಿಗೆ ಬರ್ಬೇಕು ಅಂತ ಕೇಳ್ಕೊಂಡು ಹೋಗಕ್ ಬಂದಿದ್ರು ಕಯ್ಯ. ಅಂದ್ರ ಈಗೆಲ್ಲ ನೀನು ಉಂಡ್ಕೊಂಡು ತಯಾರಾದ್ರೆ ನೆಕ್ಸ್ಟ್ ಕಾರ್ಯಕ್ರಮ ಹಳ್ಳಿಕಟ್ಟೆ ಇಲ್ವಾ? ಮತ್ತೆ ನಾಳೆ ನೀನ್ ಎಲ್ಲೇ ಇದ್ರು ಹುಡಿಕಂಗ್ ಕರ್ಕ ಬಂದು ಚಂದ್ರನ್ ದರ್ಶನ ಮಾಡಿಸ್ಬೇಕು ನಿನ್ಗೆ. ಬಿದಿಗೆ ಚಂದ್ರನ್ ದರ್ಶನ ಎಲ್ಲೋ ಒಂದೇ ಟೈಮ್ನಾಗೆ ಕಂಡ್ಬಿಟ್ಟು ಮಯ ಆಗ್ಬಿಡ್ತಾನ ಚಂದ್ರ ಅಲ್ವಾ? ನೋಡ್ಬೇಕು, ಎಡ್ಚರಿ ಮೇಲದೋ ಬಲ್ಚರಿ ಮೇಲದೋ ಖರ್ಚು ಜಾಸ್ತಿ ಆಯ್ತದೋ, ಹೇಳ್ತಾರಲ್ಲಪ್ಪ ಜಾಸ್ತಿ ಆಯ್ತದೋ, ಆಯ ಎಷ್ಟು ಯಯ ಎಷ್ಟು ಎಲ್ಲ ಸಂಜೆ ಮುಂದೆ ತಿಳ್ಕೋಬೇಕು ಇಲ್ವಾ? ಏಟ್ ಕೆಲ್ಸದೆ ಎಲ್ಲ ಕಡದೆದ್ಬಿಟ್ಟಿಯ ಮತ್ತೆ ಹೋಗಿ ನಿದ್ದೆ ಹೊಡೆದ್ಬಿಟ್ರೆ ಕಷ್ಟ. ಇಲ್ಲಕ್ಕವ ಇಲ್ಲ, ಎಚ್ಚರವಾಗಿ ಇರ್ತೀನಿ ಕಣ. ನಿದ್ದೆ ಮಾತ್ರ ಕೊಟ್ರ ಊಟಕ್ಕೆ ನೀವು ಹೊಟ್ಟೆ ಬಿರಿಯಾನಿ ತಿಂದ್ಮೇಲೆ ಕಣ್ಣು ಹಂಗೆ ಜೋಮ್ ಪತ್ತದ ಸೆಕೆಗೂ ಇಲ್ಲ ಬಿಡವ, ಕಣ್ಣ ಹಂಗೆ ಬುಟ್ಕೊಂಡಿರ್ತೀನಿ ನಾನು. ಜಯಣ್ಣ ಅದ ಹೋಗ್ಲಿ, ನೀನು ನಮ್ಮನೆ ಪಡ್ಸಾಲೆಗಾರು ಬರೋದ್ ಬೇಡವಯ್ಯ ಬೆಳಿಗಿಂದ? ಯಾಕ ಏನ್ ವಿಶೇಷ ಮಾಡಿ? ಸುಮ್ನೆ ಒಂಚೂರು ಚೌಕ ಬರ ಆಡ್ಕೊಂಡು ಒಂದಷ್ಟು ಆಟ ಪಾಠ ಆಡ್ಕೊಂಡು ಇರ್ಬೋದಾಗಿತ್ತಲ್ಲಪ್ಪ. ಕಮಲಕ್ಕ ಅಂತೂ ಬರಕ್ ಆಗ್ಲಿಲ್ಲ ಬಿಡು. ಅವಳೇನಾದ್ರು ಕೆಲಸ ಬಂದ್ಬಿಟ್ಟಿದ್ರೆ ಗಂಡನ ಕೈಲಿ ಬೈಗುಳ ಸಿಕ್ತಿತ್ತು. ಅವಳು ಬಿಡು, ನೀನಾದ್ರೂ ಬರ್ಬೇಡವಾ? ಎಲ್ಲಿ ಕೂಟಾಗ್ಬಿಟ್ಟಿದ್ಯಪ್ಪ ನೀನು? ಎಲ್ಲೂ ಇಲ್ಲ ಕಣ್ಣಣ್ಣ, ಮನೆಯಲ್ಲಿ ನಿಂಗೇನ್ ಕೆಲ್ಸ ಇದ್ದೋ ಆ ಕೆಲ್ಸ ನಂಗೂ ಇದ್ದೋ ಇಲ್ವಾ? ಮೊದಲನೇದು ಈ ಹಸ ಎಲ್ಲವನ್ನೂ ತೊಳಿಬೇಕ ಚಂದಾಕಿ, ತೊಳೆದು ಅವಕ್ಕೆಲ್ಲ ಅಲಂಕಾರ ಮಾಡಿ. ಯಾಕೆಂದ್ರೆ ಒಂದ್ ಹಳೆ ಎತ್ತಿನ ಗಾಡಿ ಅದ ನೋಡು, ಈಗ ನಾಳ್ಕೋ ನಾಡಿದ್ಕೋ ಗೊತ್ತಿಲ್ಲ, ಎತ್ತಿನ ಗಾಡಿದು ಕಾಂಪಿಟೇಷನ್ ಐತಂತೆ. ರೆಡಿ ಆಯ್ತಾ ಇದೆಯಾ ನೀನು? ಅಲ್ಲ, ನಮ್ದು ಗಾಡಿ ಇರ್ಲಿ, ಓಡ್ತದೋ ಬಿಡ್ತದೋ ಅದಾದ್ಮೇಲೆ ನಿನ್ ಪ್ರಶ್ನೆ. ಒಟ್ನಾಗ ನಾವು ಕಾಂಪಿಟ್ ಮಾಡಿದೀವಪ್ಪ.
ಓಹೋ ಎತ್ತಿನ ನೀನೇ ಗಾಡಿ ಕೂತ್ಕೊಂಡಯ್ಯ ಈ ಸ್ಪರ್ಧೆನಲ್ಲಿ ನೀನು ಕೂರ್ಸ್ಕತಿ ನೀನ್ ಬೇಡಕ್ಕಪ್ಪ ಬೇಡ, ನೀವ್ ಒಬ್ನೇ ಕೂತ್ಕೊಂಡ್ರೆ ಸಾಕು ಬಿಡು. ಅವನಿಗೆ ಯಾಕ ಬಿದ್ಗಿದೋದ್ರೆ ಅಂತ. ಬೀಳುದಾದ್ರೆ ಒಟ್ಟಿಗೆ ಬೀಳುಮ ಚಂದ್ರಣ್ಣ, ಅಲ್ಲ ಗೆದ್ರೆ ಇಬ್ರು ಒಟ್ಟಿಗೆ ಗೆಲ್ಲುಮ ಬಾ. ಅದ್ಯಾಕ ಎದ್ರಕೊಂಡಿದ್ದೆ? ನಾನ್ ಯಾಕೆ ಯೋಚನೆ ಮಾಡ್ತಾ ಇದ್ದೀನಿ ಅಂತಂದ್ರೆ, ನೀನ್ ಒಬ್ನೇ ಹೋಗು ಅಂತಂದ್ರೆ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಈ ರನ್ನಿಂಗ್ ರೇಸ್ ಅಲ್ವಾಪ ಅದು. ಅಲ್ಲ, ಎತ್ತಿನ ಗಾಡಿ ಎತ್ತಿನ ಗಾಡಿ ಓಟ, ರೇಸು ರೇಸು ಎತ್ತು ಓಡ್ತದೆ, ನೀನೇನ್ ಓಡ್ಬೇಡ. ಅದು ಚೆನ್ನಾಗಿ ಓಡ್ಬೇಕಾದ್ರೆ ಕುಂತ್ಕೋ ನೀನು. ಅದು ಚೆನ್ನಾಗಿ ಓಡ್ಬೇಕಾದ್ರೆ ನಿನ್ನ ವಜನ್ನೇ ಸಾಕು, ಆಯ್ತಾ? ನಮ್ಮ ವಜನ್ನು ಸೇರ್ಕೊಂಡು ಜಾಸ್ತಿ ಆಗ್ಬಿಟ್ಟು ಅದು ಓಡೋದು ಕಡಿಮೆ ಮಾಡ್ಬಿಟ್ಟು ಎತ್ತು ಜರ್ಬಾಗದೆ ಏನ್ ಯೋಚನೆ ಮಾಡ್ಬೇಡ, ಬಾ. ಈಗ ಜಾಕಿಗಳಿರ್ತಾರಲ್ಲಪ್ಪ ಕುದುರೆ ಮೇಲೆ ಕುಂತ್ಕೊಳ್ಳೋ ಜಾಕಿಗಳು, ಜಾಕಿ ಅದೇ ಕವ ಚಾಕಿ ಅನ್ಕೊಂಡೆ, ರೇಷ್ಮೆ ಚಾಕಿ. ಬಿಡವ ನಿನಗೆ ಅದೇ ದಿಗ್ಲು. ಏನ್ ಮಾಡದೆ ರೇಷ್ಮೆ ಸಾಕ್ಬಿಟ್ಟು ನೀನು ಹಂಗ ಆಗ್ಬಿಟ್ಟದೆ. ಈ ಮೈಸೂರು ಪೇಟೆನ ಇಲ್ವಪ್ಪ ಜಯಣ್ಣ, ಅದ್ಯಾವ್ದ ರೇಸ್ ಕೋಸು, ಟಕ್ಕು 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 ಅಂತ ಕುದುರೆ ಮೇಲೆ ಹೋಯ್ತಿರ್ತಾರ ಕಣ. ಟಕ್ಕು ಟಕ್ಕು ಅಲ್ಲ, ಟಕ 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 ಅದು ಟಕ್ಕು ಟಕ್ಕು ಅಲ್ಲ. ಏನ್ ಕುಂಟ್ ಕುದ್ರಿಯ ಯಾರು ಓಡೋದು? ನೀವು ಚೆನ್ನಾಗಿ ಹೇಳ್ದೆ. ಒಂದೇ ಸರಿ ಹಂಗ ಓಡದೇನವ. ನಿಧಾನಕ್ಕೆ ಹೋಗಿ ಆಮೇಲಿಂದ ಫಸ್ಟ್ ನಾನ್ ಹೇಳ್ದಂಗೆ ಹೋಗುದು. ಈಗೇನ್ ರೈಲಪ್ಪ, ಮುಂಚೆ ಹೆಂಗ್ ಹೋಯ್ತದೆ ಅಂತ ತೋರ್ಸೋರಪ್ಪ. ನಿಧಾನಕ್ಕೆ ಚುಕ್ಕು ಬುಕ್ಕು ಅಂತ ಆಮ್ಯಾಕೆ ಹೋಗುದು. ಇಲ್ಲ ಹಂಗೆ ಕುದುರೆ ಏನ್ ಒಂದಕ್ಕಿಂತ ಆರ್ಬಿಡ್ತದ. ಹೇಳ್ತಾ ಇರೋದು ತಪ್ಪು ಕಯ. ಅದೇನೋ ಇರ್ತಾರೆ ಗೇಟ, ಟಪ್ಪನ್ ಬಿಡ್ತ ಓಡ್ತಿರ್ತಾರೆ ದಿದಿ 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 ಅಂತ. ಮತ್ತೆ ಇನ್ನೇನವ ನೋಡಿಲ್ದೆ ಹೇಳ್ತಿದ್ದಾನ. ಅದು ಬೇರೆ ರೇಸ್ ಕುದುರೆ. ರೇಸ್ ಕುದುರೆ ಕಣ ಹೇಳ್ತಿರೋದು. ಚಾಮುಂಡಿ ಬೆಟ್ಟದ ಮ್ಯಾಗೆಲ್ಲ ಹೋಯ್ತವಲ್ಲ ಕುದುರೆ, ಅವ್ ನಿಧಾನಕ್ಕೆ ಹತ್ಕೊ ಹೋಯ್ತವೆ. ಅದ್ ಯಾವ ಕುದುರೆ ಹೇಳ್ತಾವನ ಅಂತಂದ್ರೆ, ಈ ಅದ್ಯಾಕ ಹಸ್ವರ ಇದ್ದೋಳ ಅಂತ ಹೇಳ್ತಾರಲ್ಲವ ಪೊಲೀಸ್ನವರು, ಅವರು ಕುಂತ್ಕೊಂಡು ಹೋಯ್ತಾರ. ಅದನ್ನ ನೋಡ್ಬಿಟ್ಟವ್ ನಮ್ ಜಯಣ್ಣ. ಕುದುರೆ ವಿಚಾರ ಯಾಕೆ ಬಂತ ಯಾಕಂದ್ರೆ ಈ ಜಾಕಿ ಕೂತಿರ್ತಾರಲ್ಲ ಅವರು ಸಣ್ಣಕ್ಕಿರ್ಬೇಕಂತೆ ಕಯ. ಅಯ್ಯೋ ಇವ್ನು ಎಲ್ಲಿಂದ ಎಲ್ಗೋ ಹೋದ. ಗಾಡಿ ಓಡ್ಬೇಕಲ್ಲವ, ಎತ್ತಿನ ಗಾಡಿ. ಅದಕ್ಕೆ ಅಲ್ಲ ಕಡಣ, ಅದೇನ್ ಎತ್ತು ಬಾರಾಗಿರ ನೋಡಲ್ಲ, ಅದನ್ನ ನೆಪ್ಪಲ್ ಓಡ್ತಾ ಇರ್ತದೆ. ಯಾಕವ ನೀ ಅನ್ಕೊಂಡಿರೋದು ಗಾಡಿಯೇ ಭಾರ ಇರ್ತದೆ. ನೀನು ತುಂಬಾ ತಲೆ ಕೆಡಿಸ್ಕೊಬೇಡ. ಗಾಡಿ ಭಾರ ಇರ್ತದೆ, ಬಾಡಿನೂ ಭಾರ ಆಗ್ಬಾರ್ದು ಕಣ್ಜಯ್ಯಣ್ಣ. ಅದಕ್ಕೆ ನಾನು ಹೇಳ್ತಾರೆ ಬಿಡು. ಪಕ್ಕದಲ್ಲಿ ಸಣ್ಣಿಂಗ ಬತ್ತಾನಲ್ಲ, ಅವನ್ ಗಾಡಿ ಮೇಲೆ ಕೂರ್ಸ್ಕತೀನಿ. ಸಣ್ಣಿಂಗನ್ ಜೊತೆ ಚಂದ್ರಣ್ಣ. ಸೋತ್ರೆ ನೀನೇ ಸೋತ್ಕತೀಯ. ನನ್ ಗಾಡಿನೇ ಬೇಕು ಅಂದ್ರೆ ಜಯಣ್ಣನ್ ಗಾಡಿಗೆ ಹೋಗು. ಫಸ್ಟ್ ಬರ್ತದೆ ನಮ್ ಗಾಡಿ. ವಾಟದ ಬಗ್ಗೆ ನಾನು ಯೋಚನೆ ಮಾಡಿರ್ನಿಲ್ಲ. ಈ ಜಯಣ್ಣ ಹೇಳದ್ಮೇಲೆ ನಮ್ಮನೇಲಿ ಒಂದ್ ಗಾಡಿ ಇಲ್ವವ, ಅದನ್ನು ರೆಡಿ ಮಾಡಿಸ್ಕೊಂಡು ಮೂಲೆಲ್ಲ ಐತಲ್ಲ, ನಾನು ಒಂಟು ಬಿಡವ ಅಂತ ಯೋಚನೆ ಮಾಡ್ತಾ. ಪಟ್ಟಿ ಹಾಕ್ಸಿಲ್ಲ ನಿನ್ ಚಕ್ರಕ್ಕೆ, ಅದೆಲ್ಲ ಓಡಿಸ್ತೀನಿ ನೀನು. ನೋಡ ಇನ್ಯಾರ್ದಾರ ಗಾಡಿ ಇಸ್ಕೊಂಬಂದ್ರೆ ಆಯ್ತು ಬಿಡು. ನಂದು ಹೊಡೆದ ಫಾಸ್ಟ್ ಆಗಿ ನಿಂದು ಹೊಡೆದ ನೋಡ್ಬಿಡಮ್, ಆಯ್ತಾ? ಕಾಂಪಿಟೇಷನ್. ಸರಿ, ಒನ್ನೇರ್ ಪೂಜೆಗೆಲ್ಲ ತಯಾರು ಮಾಡ್ಕೊಂಡಿದ್ಯಾ? ಮಾಡ್ಕೊಂಡ್ರಿ. ಈಗ ಏನಪ್ಪಾ ಮುಂಗಾರಿನೇನ್ ಶುರು ಆಯ್ತಲ್ವಯ್ಯ. ನೇಗ್ಲ ಈ ದಿನ ಏನು ಇವತ್ತು ಇಲ್ಲ ನಾಳೆ ಒಂದು ಸರಿ ಭೂಮಿ ಮೇಲೆ ಗೆರೆ ಎಳಿಬೇಕು. ಅಂದ್ರ ಭೂಮಿ ಅದವಾಗಿರ್ಲಿ ಅದವಾಗಿಲ್ದಲೆ ಹೋಗ್ಲಿ, ಇವತ್ತು ನೇಗ್ಲಿಗೆ ಪೂಜೆ ಮಾಡಿ ಮಾಡ್ಬಿಟ್ಟು ಭೂಮಿ ಮೇಲೆ ಒಂದ್ ಗೆರೆ ಎಳಿಬೇಕು. ಒನ್ನೇರು ಅನ್ನೋದು ಅದೇ. ಯಾಕ ಚಿನ್ನದ ಕಯ್ಯ ಚಿನ್ನ ಆಯ್ತದೆ ಈ ಟೈಮ್ನಾಗೆ ಅಂತ. ಅದಕ್ಕೆ ನೋಡು ಉಗಾದಿ ಹೊತ್ತಿಗೆ ಉಗುಳ್ ನೀರು ಅಂತ ಎಲ್ಲಾರು ಒಂದು ಹನಿ ಮಳೆ ಬಂದೇ ಬರ್ತದೆ. ಒಂದ್ 4 ದಿವ್ಸ ಮಳೆ ಬರ್ತದೆ ಅಂತ ಇವ್ರು ಬೇರೆ ಹೇಳವ್ರೆ. ಸುತ್ತಮುತ್ತ ಈಗೇನ ಬ್ಯಾಸ್ಗೆ ಮಳೆ ಬರ್ತದಂತೆ ಹವಾಮಾನ ಇಲಾಖೆಯವರ ಹೇಳವ್ರೆ. ಅದಕ್ಕ ಅದ್ನು ರೆಡಿ ಮಾಡ್ಕ. ಆಯ್ತಾಯ್ತು. ಮುಂಚೆ ಏನ್ ಮಾಡೋರ್ ಗೊತ್ತೇ, ಇದಕ್ಕ ಬೀಜ ಕಟ್ಟೋರ್ಕವ. ಬೀಜ ಎಲ್ಲ ಮೊಳಕೆ ಬರೋ ಬೀಜಗಳನ್ನೆಲ್ಲ ಕಟ್ಬಿಟ್ಟು ಏರ ಮಡಗ್ಬಿಟ್ಟು ದಿನಾ ಒಸಿ ನೀರ್ ಹಾಕೋರು ಪೂಜೆ ಅಂತ. ಯಾವ ಬೀಜ ಮೊಳಕೆ ಬರ್ತದೋ ಅದನ್ನ ಬಿತ್ತನೆ ಮಡಿಕೊಳ್ಳೋರು ಅಲ್ವಪ್ಪ. ಈಗ ಮೊಳಕೆ ಪರೀಕ್ಷೆ ಏನ್ ಮಾಡೋದಿಲ್ವೇ? ಎಲ್ಲೋ ತಗೋ ಹೋದ್ರೆ ಒಂದು ಪೇಪರ ತಕೊಂಡು ಮಡಸ್ಬಿಟ್ಟು ಬೀಜವ ಮಡಗಿ ಮೊಳಕೆ ಬರ್ತದೋ ಇಲ್ಲೋ ಪರೀಕ್ಷೆ ಮಾಡ್ತಾರೆ. ಅವರು ಲ್ಯಾಬ್ ಅಲ್ಲಿ ಮಾಡೋದು. ಇಲ್ಲಿ ನಾವು ನೋಡಪ್ಪ ನಮ್ದು ಭೂಮಿಯ ಲ್ಯಾಬ್ ಅಲ್ವಪ್ಪ. ಹಿಂದೆಲ್ಲ
ಬೀಜದ ಗೌಡ್ರುಗಳು ಬೀಜವ ಮಡಗಿರೋರಲ್ಲ, ಅವರು ಬಿತ್ತನೆ ಕೊಡಕ್ಕಿಂತ ಮುಂಚೆ ಎಲ್ಲಿ ಪರೀಕ್ಷೆ ಮಾಡ್ತಿದ್ರು ಅಲ್ವಪ್ಪ. ಅದಕ್ಕ ಏರ್ನ ಮಡಗ್ಬಿಟ್ಟು ಅಲ್ಲಿ ಬೀಜವ ಕಟ್ಟಿ ನೀರ್ ಹಾಕಿ ಮೊಳಕೆ ಬಂದಿರೋದ್ ಚಂದಾಗಿರೋದ್ನ ಬೀಜವ ಕೊಡೋರು. ಅಲ್ಲ ಕಣ್ಣ ಸರಿ, ನೀ ಹೇಳದದು ಈ ಲ್ಯಾಬು ಟ್ಯಾಬು ಎಲ್ಲ ಬಂದಿದ್ ಯಾವಾಗಪ್ಪ? ಇತ್ತೀಚೆಗೆ ನಮ್ ತಾತನ ಕಾಲದಲ್ಲಿ ನಮ್ಮ ಅಪ್ಪನ ಕಾಲದಲ್ಲ ಇತ್ತಯ್ಯ ಅವೆಲ್ಲ. ಓಲಿ ಬಿಡು ಈಗ. ಅದು ವೈಜ್ಞಾನಿಕವಾಗಿ ಎಷ್ಟ್ ಚಂದ ತಿಳ್ಕೊಂಡಿದ್ರು ಹಿಂದಿನ ಕಾಲದ ಜನ ಅಂತ ಹೇಳ್ತಾ ಇದ್ದೀನಿ ಇಲ್ವಾ? ಮುಂಚೆ ಬರಬಿತ್ತನೆ ಮಾಡೋರು. ಹೆಂಗೆ ಅಂತ ಕೇಳ್ತೀಯಾ? ಹೇಳಪ್ಪ. ಈಗ ಉಳುತ್ಲೇ ಇರೋರ್ ಕವ ಮಳೆ ಬರ್ಲಿ ಬಿಡ್ಲಿ, ನೇಗಲ್ ಮೊಂಡಾಗ್ಲಿ. ಹಿಂದಿನ ಕಾಲದಾಗೆಲ್ಲ ಏನ್ ಕಬ್ಬಣದ ನೇಗ್ಲು ಇರ್ನಿಲ್ಲ, ಮರದ ನೇಗ್ಲಲ್ಲೇ ಧೂಳಾಗುತ್ತೆ ಅಂತ ಉಳೋರು. ಆಮ್ಯಾಕೆ ಈ ಮುಂಗಾರು ಮಳೆ ಯಾವಾಗ ಬರ್ತದೆ ಹೇಳಕ್ ಆಗೋದಿಲ್ಲ. ಪೂರ್ವ ಮುಂಗಾರು ಹೆಸರು, ಉದ್ದು, ಅಲಸಂದೆ ಇವೆಲ್ಲ ಬರಬೀಜವೇ ಬಿತ್ತೋರು. ಹೂಕಣ್ಣ ಅಡ್ಲಾಗ್ ಬಿತ್ಕೊಬಿಟ್ಟು ಉಳುಮೆ ಮಾಡಿ ಚೆನ್ನಾಗ್ 4-5 ಕಿತ ಧೂಳಾಗತೆ ಮಾಡಿ ಮಾಗಿ ಉಳುಮೆ ಅಂತಾರಲ್ಲ, ಮಾಡ್ಬಿಟ್ಟು ಬಿತ್ಬಿಟ್ಟು ಯಾವಾಗ ಮಳೆ ಬರ್ತದೋ ಅವಾಗ ಮೊಳಕೆ ಹೊಡೆದ್ಬಿಡು. ಈಗ ಹೆಂಗೆ ಅಂದ್ರೆ ಬೆದೆನಲ್ಲಿ ಬಿತ್ತಬೇಕು, ಒಂದು ದಿನ ಕಳೆದ್ಬಿಟ್ರು ಬಿಸ್ಲಿಗೆ ಮಣ್ಣು ಬೆದೆ ಬರೋಕಿಲ್ಲ. ಬೀಜವ ಬಿತ್ಬಿಟ್ಟು ಯಾವ ಮಳೆ ಬರ್ತದೋ ಅವ ಮೊಳಕೆ ಹೊಡಿಯೋದು. ಆ ತಂತ್ರಜ್ಞಾನ ಇವತ್ತು ರೈತರಿಗೆ ಮರ್ತೋಗ್ಬಿಟ್ಟದೆ ನೋಡಪ್ಪ. ಏನ್ ಮಾಡ್ತಾರೆ, ಮಳೆ ಬಂದ ಮೇಲೆ ಇನ್ನೊಂದ್ ಮಳೆ ಬರ್ಲಿ ಅಂತ ಕಾಯ್ತಾರೆ, ಇಲ್ಲ ಬಂದ ಮೇಲೆ ಬಿತ್ತಕ್ ಹೋಯ್ತಾರೆ. 2 ದಿವಸ ಮಳೆ ಬರ್ಲಿಲ್ಲ ಅಂದ್ರೆ ಬೀಜ ಎಲ್ಲ ಒಳಗೆ ಬೆಂದೋಯ್ತದ ಕವ. ಆ ಸೆಕೆಗೆ 40, 38, 40 ಡಿಗ್ರಿ ಅದೇ. ಈ ತರ ಮಾಡ್ಬಿಟ್ರೆ ಆ ಮಳೆ ನೀರ್ನೇ ಹಿಡ್ಕೊಬಿಟ್ಟು ಬಂದ್ಬಿಡ್ತದ ಮ್ಯಾಕೆ. ನೋಡಪ್ಪ ಈಗ ಈ ತಿಳಿದಿರೋನ್ನ ನಿನ್ನಂತವನ್ನ ಜೊತೆಗೆ ಇಟ್ಕೊಂಡ್ರೆ, ನಾನು ನಮ್ ತಾತನ ಹತ್ರ ಬೇರೆ ಬೇರೆ ಪುಸ್ತಕ ಓದ್ ತಿಳ್ಕೊಂಡಿರೋದು. ಇಲ್ಲಿ ಕೈ ಅವರು ಹಿಂದಿನ ಕಾಲದಾಗೆಲ್ಲ ರೈತರು ಏನ್ ಮಾಡೋರು ಗೊತ್ತೇನಪ್ಪ, ಈ ಬ್ಯಾಸ್ಗೆ ಬಂತು ಅಂದ್ರೆ ಮನೇಲಿ ಯಾರು ಸುಮ್ಮನೆ ಕುಂತ್ಕತಿರ್ಲಿಲ್ಲ. ಈ ಕೆರೆ ತವಕ್ ಹೋಗೋರು, ಗೋಡ್ನ ಸಂಗ್ರಹಿಸೋರು. ಸರ್ಕಾರ ಮಾಡ್ಲಿ ಅಂತ ಕಾಯ್ತಿರ್ನಿಲ್ಲ, ಗೋಡ ಸಂಗ್ರಹಿಸ್ಬಿಟ್ಟು ಜಮೀನಿಗೆ ತಗೊಂಡೋಗಿ ಹಾಕೊಳ್ಳೋರು. ಹೆಂಗೆ ಅಂದ್ರೆ ಊರ್ನವರೆಲ್ಲ ಸೇರ್ಕೊಳ್ಳೋರು. ಇವತ್ ನನಗ್ ಬೇಡಪ್ಪ ಗೋಡು, ಚಂದ್ರಣ್ಣನ ಜಮೀನಿಗೆ ಬೇಕು, ಎಲ್ರು ತಗೋಗಿ ಚಂದ್ರಣ್ಣನ ಜಮೀನ್ಗೆ ಹಾಕೋರು. ಇವೆಲ್ಲ ಊರೊಟ್ಟಿನ ಕೆಲಸ ಅಂತ ಮಾಡೋರು. ಯಾರು ಏನ್ ದುಡ್ಡು ಕಾಸು ಕೇಳ್ತಿರ್ಲಿಲ್ಲ. ಮನೆಗಿಬ್ರು ಆಳ್ ಬರೋರು. ಗಾಡಿಗಳೆಲ್ಲ ಸಾಲಾಗಿ ಈ ದಸರಾ ಪ್ರೊಸೆಷನ್ ಅಲ್ಲಿ ಹೋದಂಗ್ ಹೋಗೋವು, ಗೋಡ್ ತುಂಬ್ಕೊಳ್ಳೋವು, ತಕೊಬಂದ್ ಜಮೀನ್ಗೆ ಹಾಕೋವು. ಕೆರೆ ಕಟ್ಟೆನೂ ಉದ್ಧಾರ ಆಯ್ತಿತ್ತು, ಜಮೀನಿಗೆ ಒಳ್ಳೆ ಗೋಡ್ ಕೂಡ ಸಿಕ್ಕದು. ಆಮೇಲೆ ಉಳುಮೆನೂ ಅಷ್ಟೇ ಕಣ ಚಂದ್ರಣ್ಣ, ಎಲ್ಲ ಒಟ್ಟಿಗೆ ಉಳ್ತಿದ್ದಿತ್ತು. ಈಗ ಬರ ಉಳುಮೆ ಐತಲ್ಲ, ಅದನ್ನ ಒಬ್ಬೊಬ್ರು ಮಾಡಿದ್ರೆ ಆಗಕ್ಕಿಲ್ಲ. ಒಟ್ಟಿಗೆ ಸೇರಿ ಉತ್ತರ 10 ತೇರು ಉತ್ತರೆ 1 ಎಕರೆ ಉತ್ತು ಬಿಡ್ಬೋದು. ಆ ತರ ಉತ್ಬಿಟ್ಟು ಬೀಜವ ಹಾಕೊಳ್ಳೋರು. ಎಲ್ಲ ತಂಪೊತ್ತಲ್ಲಿ ಮಾಡೋರು ಸಂಜೆ ಮೇಲೆ. ಅಂದ್ರೆ ಬೆಳದಿಂಗ್ಳಿದ್ದಾಗ, ಒಳ್ಳೆ ಬೆಳಕಿದ್ದಾಗ, ಸೂರ್ಯನ ಬೆಳಕಿದ್ದಾಗ ಕತ್ಲಾಗೆ ಕೆಲಸ ಮಾಡೋರು. ಈಗ ಬೆಳಗಾನ ಹೋಗ್ಬಿಟ್ಟು ಆ ಬಿಸಿಲಲ್ಲಿ ತಲೆ ಎಲ್ಲ ಬೇಯಿಸ್ಕೊಂಡು ಕೆಲಸ ಮಾಡಕ್ ಹೋಯ್ತವೆ. ಹಿಂದಿನ ಕಾಲದಾಗೆ ಬೇಸಿಗೆನಲ್ಲಿ ರೈತರು ಕೆಲಸ ಮಾಡ್ತಿದ್ದೆ ಕತ್ಲಾದ್ಮೇಲೆ. ಅಲ್ವಪ್ಪ, ಗೊತ್ತಿತ್ತು ಅವ್ರಿಗೆ ತಂಪೊತ್ತಲ್ಲಿ ಉಳಬೇಕು ಅಂತ. ತಂಪಾಗಿದ್ದಾಗ ವ್ಯವಸಾಯದ ಕೆಲಸ ಮಾಡ್ಕೊಳ್ಳೋದು. ಬೆಳಗ್ಗೆ ಹೊತ್ತು 10 ಒಳ್ಳೆ ಹೊಂಗೆ ಗಿಡದ ನೆಳ್ಳಾಗೆ ತಂಗಳು ಮುದ್ದೆ ಮೊಸರಾತ್ ಕುಡಿದ್ಬಿಟ್ಟು ಮನಿಕೊಂಬಿಡ ಒಳ್ಳೆ ನಿದ್ರೆ. ಸರಿ ಕಣಪ್ಪ. ಆದ್ರೆ ಉಳಿದಿರೋದೆಲ್ಲ ಬಿಟ್ಬಿಟ್ಟವ್ರೆ ಜನ, ನಿದ್ದೆ ಮಾಡೋದಂತ ತಿಳ್ಕೊಂಬ. ನಿದ್ದೆ ಏರ್ಪೇರ್ ಆಗ್ಬಿಡ್ತದೆ ಏನಾದ್ರು ನಾವು ಈಗ ರಾತ್ರಿ ಉಳುಮೆ ಮಾಡಿದ್ರೆ ಅಂತ ಹೋಯ್ತಾ ಇಲ್ಲ ಬಿಡು. ನಿದ್ದೆ ಯಾವಾಗ ಮಾಡೋದು? ಅಲ್ವಾ, ರಾತ್ರಿ ಅಂದ್ರೆ ರಾತ್ರಿ ಎಲ್ಲ ಮಾಡ್ತಿರ್ಲಿಲ್ಲ ಚಂದ್ರಣ್ಣ. 10-11 ಗಂಟೆ ಉಂಕಾಯ ನಿದ್ದೆ ಬರೋ ಗಂಟೆ ಏನೋ ಕೆಲಸ ಮಾಡ್ಕೊಳ್ಳೋರು. ಈಗ ಜೇಣ ನಿಂಗೆ ಗೊತ್ತಾ, ಅಲ್ಲಿ ಏನು ಚಪ್ಪಾಳೆ ತಿಡ್ತಾವನೆ ಆಡ್ತಿದ್ರು. ಏನ ಓ ಇದು ಜೂಜು ಅದು ಬಿಡವೋ. ನಾನು ಯಾವ್ದೋ ಊರ್ಗ್ ಹೋಗಿದ್ದೆ, ಅಲ್ಲಿ ನೀನ್ ನಂಬುದಿಲ್ಲ ಚಂದ್ರಣ್ಣ, ಸಾಮ್ಯಾನ ಹಾಕಬಿಟ್ಟವ್ರೆ. ಏನಕ್ಕೆ? ಪಾರ್ಕ ನೀರ್ ಹೇಳಿದ್ಕೆ ಇದಕ್ಕೆ ಏನೋ ಆಡ್ಬೇಕು ಅಂತೆ ಬಂದ್ಬಿಟ್ಟದೆ. ಅದೇನೋ ಸರಿ ಕಪ್ಪ, ಆದ್ರೆ ದುಡ್ಡ ಕಟ್ಕೊಬಿಟ್ಟು ಆಡಿ 8 ಜನ ಜಮೀನ್ ಅಡ ಇಟ್ಬಿಟ್ಟು ನೋಡಪ್ಪ ಜಮೀನೇ ಕಳ್ಕೊಬಿಟ್ಟವ್ರ ಅಂತ ಕಣಪ್ಪ. ಅಲ್ಲಕಯ್ಯ ಅಲ್ಲಿ ಇನ್ನೊಂದ್ ಹೇಳ್ತೀನಿ ಕೇಳು, ಆಡೋರ್ ನಾಕೆಯ ಅವ್ರಿಗೆ ಕಾಸು ಕೊಡಕ್ 8 ಜನ ನಿಂತಿರ್ತಾರೆ. ಏ ಆಡ್ಲಾ, ನಾ ಕೊಡ್ತೀನಂತ ಆಡ್ಲಾ
ಏನ್ಲ ಸಮಸ್ಯೆ ಏನು, ಕೆರೆ ಕೆಳಗಡೆ 1 ಎಕರೆ ಜಮೀನ್ ಅದಲ್ಲ, ಅದ್ರ ಮೇಲೆ ಇಟ್ಟಾಡ್ಲಾ, ಕಾಸು ಕೊಡ್ತೀನಿ ಆಡ್ಲಾ ಅಂತ ಹೇಳಿ ಅವ್ರಿಗೆ ಕಾಸು ಕೊಡಕ್ 8 ಜನ. ಇವ ಏನೋ ಹೇಳ್ತಾರಲ್ಲ, ಈ ಧರ್ಮರಾಯ ಆಡದ್ನಂತಲ್ಲ ಮಹಾಭಾರತದಲ್ಲಿ, ಎಲ್ಲಾರನು ಪಣಕ್ಕಿಟ್ಟು ಹಂಗೆ ಎಲ್ಲ ಮರ್ತ್ ಬಿಡ್ತಾರೆ. ದುಡ್ಡು ಬರ್ತದೆ ಅಂತ ಆಡಿ ಬೆಳಕರಿ ಅವತ್ತಿಗೆ ಅವ್ರ ಮುಖ ನೋಡ್ಬಾರ್ದು ಕಣ. ಸಾಮ್ಯಾನ ಒಂದು ಉಳ್ಕೊಂಡಿರ್ತದೆ ಅಷ್ಟೇ. ಆಮೇಲೆ ನಾವ್ ಹಿಂದೆ ಎಲ್ಲ ನೋಡ್ತಿದ್ವಲ್ಲಪ್ಪ, ಕಟ್ಟಿರೋ ವಾಚ್ನೆ ಅಡ ಇಟ್ಬಿಡೋರು ಅಲ್ಲಿಯೇ. ಅವಾಗ ವಾಚೆ ದೊಡ್ಡ ವಿಚಾರ ಹಾಕಿರೋ ಉಂಗುರುವೆ ತಕ ಆಡು ಇನ್ನುವೆ ಅಂತ ಅನ್ಕೊಂಡು ಮನೆ ಜಗ್ತಿ ಮೇಲೆಲ್ಲ ಆಡ್ತಾ ಇರೋರು. ಅದೆಲ್ಲ ಆಡಕ್ ಹೋಗ್ಬಾರ್ದು ಕವ, ಎಲ್ಲ ಮನೆ ಮಠ ಎಲ್ಲ ಹಾಳ್ ಮಾಡ್ಕೋಬೇಕಾಯ್ತೆ. ಒಂದಿನ ಆಡ್ಬಿಟ್ಟು ವರ್ಷ ಪೂರ್ತಿ ಆಡಂಗಾಯ್ತೆ. ಅವೆಲ್ಲ ಈ ಚಟಾಪಟ ಎಲ್ಲ ಬಿಟ್ಬಿಡ್ಬೇಕು. ಸಾಂಪ್ರದಾಯಿಕವಾಗಿ ಯಾಕೆ ಮಾಡಿದ್ರು ಅದೆಲ್ಲ ಅಂತಂದ್ರೆ, ಏನೋ ಜನ ಹೊಸಿ ಖುಷಿಯಾಗಿರ್ಲಿ ಅಂತ, ಅಂದ್ರೆ ಅದರಿಂದ ಏನ್ ಕೇಡಾಯ್ತದೆ ಅಂತ ತೋರ್ಸೋದಕ್ಕೆ. ಜೂಜಾಡಿ ಗೆದ್ದೋರು ಯಾರವ್ರೆ ನೋಡು ಅಂತ ಒಂದು ಹಾಡ್ ಬರೋದಿಲ್ಲ ನಾವು. ಪಾಂಡವರು ಜೂಜಾಡಿ ಸೋತ್ರು, ಯಾರು ಗೆದ್ದವ್ರೆ ಜೂಜಾಡಿ ಅಂತ. ಜಯಣ್ಣ ಅದೇನ್ ನೆಪಸ್ಕತಾವ್ನೆ. ಕಮಲಕ್ಕ ನಿನ್ ತಂಗ್ ಬಂದಿರ್ಲಿಲ್ವ ಸುಂದ್ರಿ, ಅವ್ರು ಆಡ್ಲಿಲ್ವೇ ಸ್ವಸಹಾಯ ಗುಂಪಿನ ಜೂಜಾಡಿ ಗೆದ್ದವರು ಅಂತ ಆಡವ್ರೆ. ಇದೇನಪ್ಪ ಸಂಗೀತ ಕಲ್ತಿದ್ದೆ ಜಯಣ್ಣ ನೀನು? ಅಲ್ಲ, ಹಿಂಗೆ ಈ ಸ್ನಾನ ಮಾಡುವಾಗ ಈ ತಣ್ಣನೆ ನೀರ್ ಹಾಕೊಂಡಾಗ ಬತ್ತದ ಕಣ ಬರೋದಿಲ್ಲ. ಚಳಿಗಾಲದಲ್ಲಿ ಬಿಸಿನೀರ್ ಹಾಕೊಂಡ್ರು ಬರ್ತದೆ, ಬೇಸಿಗೆನಲ್ಲಿ ತಣ್ಣೀರ್ ಹೊಯ್ಕೊಂಡ್ರು ಬರ್ತದೆ. ಬೇಸಿಗೆ ಕಾಲದಲ್ಲಿ ಬಿಸಿನೀರ್ ಹಾಕೊಂಡ್ರೆ ಏನ್ ಬಂದದು? ಎಲ್ಲ ಒಳಗೆ ಹೊಂಟೈತೆ. ಚಳಿಗಾಲದಲ್ಲಿ ತಣ್ಣೀರ್ ಹಾಕೊಂಡ್ರೆ ಮಾಡಿ ನೋಡು, ಗೊತ್ತಾಗೋದಿಲ್ವೇ? ಬಿಡು, ಈಗ ಚಳಿಗಾಲದಲ್ಲೇ ಬಿಸಿನೀರ್ ಹಾಕಬೇಕು, ಬೇಸಿಗೆ ಕಾಲದಲ್ಲೇ ತಣ್ಣೀರ್ ಹಾಕಬೇಕು ಅನ್ನೋದೆಲ್ಲ ಹೋಯ್ತು ಕಣ. ಯಾಕೆ ಹಿಂದಿನ ಕಾಲದವ್ರು ನಂಜುಂಡ್ ಇದು ನಮ್ಮ ಜಯಣ್ಣ ನೋಡು, ನಮ್ಗೆ ನಂಜುಂಡ್ ನೆನಪಾಯ್ತಾನೆ, ಮಾತಾಡಿ ಬೆಳಿಗ್ಗೆ ಸಿಕ್ಕಿದ್ದ ಅಮ್ಮ, ಅದಕ್ಕೆ ಅವನ ಹೆಸರೇ ಬರ್ತದೆ ಮುಂದಕ್ಕೆ. ನೋಡಪ್ಪ, ಈಗ ಸಾದಾ ಬಾವಿಲಿ ನೀರ್ ಸೇಯ್ಕೊಂಡು ಉಯ್ಕತ್ತಿರ್ಲಿಲ್ವಾ? ಚಳಿಗಾಲದಲ್ಲಿ ಬೆಚ್ಚಗಿರೋದು ಬಾವಿ ನೀರು, ಬೇಸಿಗೆ ಕಾಲದಲ್ಲಿ ತಣ್ಣಗಿರೋದು. ಅದಕ್ಕ ಈಗ ತಣ್ಣಗೆ ಬಿಸಿಗೆ ಅನ್ನೋದು ಮುಖ್ಯ ಅಲ್ಲ. ಯಾವಾಗಲೂ ಉಗುರು ಬೆಚ್ಚಗಿರೋ ನೀರ್ನಾಗೆ ನೆತ್ತಿಯಿಂದಲೇ ಸ್ನಾನ ಮಾಡ್ಬೇಕು. ಅದೇ ಮೈಗೆ ಉಯ್ಕಂದಿ ಅಂತಾರಲ್ಲ, ಉಯ್ಕಬಾರ್ದು, ತಲೆ ಕಡೆಯಿಂದಲೇ ಸ್ನಾನ ಮಾಡ್ಬೇಕು. ಅದೇ ನಿಜವಾದ ಸ್ನಾನ ಇಲ್ವಾ? ಅಲ್ವಪ್ಪ? ಹಂಗೆ ಅಭಿಷೇಕ ಮಾಡ್ತಾರಲ್ಲ ದೇವ್ರಿಗೆ, ಹಂಗೆ ತಲೆಯಿಂದ ನೀರು ಉಯ್ಕೋಬೇಕು. ಅದೇ ಈ ಸ್ನಾನ. ಓಲಿ ಬಿಡು, ಈಗ ಎಲ್ ಬಂದ್ವಿ ನಾವು, ಏನೋ ಒಳ್ಕಲ್ ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ ಕಣಣ. ಅದೇ ಕಣವ, ಒಳ್ಳಕ್ ತಾನೆ ರುಬ್ಬಿ ಮಾಡಿರೋದು, ಚಂದಾಗಿರ್ತೈತೆ. ಅವ್ವ, ನಿನ್ಗೊಂದ್ ಇನ್ಫಾರ್ಮೇಶನ್ ಕೊಟ್ಬಿಡ್ತೀನಿ, ನನಗಂತೂ ತರಕ್ ಹೋಗ್ಬೇಡ. ನಾಳೆ ಹಬ್ಬ ಅವನು ಮುಸ್ತಪಣ ಹೋಗುವಂತ, ಅದಕ್ಕೆ ಇವತ್ತು ಸಾಯಂಕಾಲದಿಂದಲೇ ಉಪವಾಸ. ಅವ್ನ್ದು ಏನ್ ಹೇಳು, ಬೇಡ ಅಂದ್ರೆ ಬೇಕು, ಹಂಗ ಅರ್ಥ ಮಾಡ್ಕೋ. ಬೇಡ ಕಯ ನೀನೇ ನನಗೆ. ಆಮೇಲೆ ಒಳ್ಳೆ ಮೆಣಸಿಂದು ಕಷಾಯವ ಕೊಡ್ತಾಳೆ, ಎಲ್ಲ ತಿಂದ್ಬಿಡು. ಆ ಕಷಾಯ ಕುಡಿದ್ಬಿಟ್ರೆ ನಾಳೆ ರಂಜಾನ್ ಹಬ್ಬದಲ್ಲೂ ಹೋಗಿ ಚಂದಾಗಿ ನೀವು ಊಟ ಮಾಡಿ. ಈಗ ನಮ್ 3 ಜನನು ನಾಳೆ ಅವ್ರ ಹಬ್ಬಕ್ಕೆ ಹೋಗಮ್ಮ, ಆಯ್ತಾ? ನೀವು ಇಸ್ಪಿಟ ತಿನ್ನಿ, ಆಯ್ತಾ? ನಾವು ಬಿರಿಯಾನಿಗೆ ತಿಂತೀನಿ, ಆಯ್ತಾ? ಮುಗಿಸೋಣ. ಈಗ ಇದು ಹೊಸ ಬಟ್ಟೆ ನೀನ್ ರಂಜಾನ್ ಹೊಲ್ಸ್ಕೊಂಡ್ರದ ಯುಗಾದಿಗ? 2 ಹಬ್ಬಕ್ಕೆ ಕಣವ. ಅದಕ್ಕೆ ಸಂಜೆ ಹಾಕೊಂಡ ಒಂದು ಈಗ ಟೆಸ್ಟ್ ಮಾಡಕ್ಕೆ ನಾನು ಟೋಪಿ ಹಾಕೊಂಡಿರೋದು, ಆಯ್ತಾ? ಜುಬ್ಬಾ ಪೈಜಾಮು ಬೆಳಗ್ಗೆಯಿಂದ ಹಾಕೊಂಡಿದ್ದೆ. ಜಯಣ್ಣಗೆ ಗೊತ್ತಾಗ್ಲಿ ನಾನು ನಾಳೆ ಹೋಗ್ತೀನಿ ಅನ್ನೋದಕ್ಕೆ ಟೋಪಿ ಹಾಕೊಂಡಿದ್ದೆ. ನಾನು ತಕೊಂಡಿದ್ದೀನಿ, ಸುಮ್ಕಿರು. ನೋಡಿ, ಈಗ ಬೆಳಕರೆ ಹೊತ್ತಿಗೆ ನಿಂತರನೇ ತಯಾರಾಗ್ಬಿಡ್ತೀನಿ. ಆಯ್ತು ಕಾಪ, ಅವ್ರದ್ದು ಹೋಗಿ ಮನೆಗೆ ಚೆನ್ನಾಗಿರಿ ಎಲ್ಲಾರು ಅಂತ ಅಂದ್ಬಿಟ್ಟು ನಾವು ಹಾರೈಸ್ಬಿಟ್ಟು, ಆಯ್ತಾ, ಊಟ ಮಾಡ್ಕೊಂಡು ಬರೋಣ, ಆಯ್ತಾ? ಈಗ ಹೋಗಿ ತಗೊಂಬವ ಚಿತ್ರಾನ್ನ ತಿನ್ಲಿ ನಮ್ ಜಯಣ್ಣ. ನೀನು ತಿನ್ವಂತೆ. ಬೇಡ